ನಮಸ್ತೆ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮನೆಯಲ್ಲೇ ಇರಬೇಕು, ಸುರಕ್ಷಿತವಾಗಿರಬೇಕು. ಮಕ್ಕಳೇ, ಇವತ್ತು ನಾವು ನಲಿಕಲಿ ಪರಿಸರ ಅಧ್ಯಯನ 3ನೇ ತರಗತಿಯ ಮೆಟ್ಟಿಲು ಸಂಖ್ಯೆ 19 ಮತ್ತು 20ರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ನೀಡಲಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ಇವತ್ತಿನ ಹೊಸ ಕಲಿಕೆ ಏನು ಗೊತ್ತಾ? ಹಬ್ಬ, ಜಾತ್ರೆ ಮತ್ತು ಸಮಾರಂಭ. ನೋಡಿ, ಹಿಂದಿನ ತರಗತಿಯಲ್ಲಿ ನೀವು ಹಬ್ಬ ಮತ್ತು ಸಮಾರಂಭಗಳು ಅಂದರೆ ಏನು ವ್ಯತ್ಯಾಸ ಇದೆ, ಯಾವುದನ್ನು ನಾವು ಹಬ್ಬ ಮತ್ತು ಸಮಾರಂಭಗಳು ಅಂತ ಹೇಳಿಬಿಟ್ಟು ಕರಿತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಅದರ ಮುಂದುವರೆದ ಭಾಗವಾಗಿ ಈ ನಿಮ್ಮ ತರಗತಿಯಲ್ಲಿ ಹಬ್ಬ, ಜಾತ್ರೆ ಮತ್ತು ಸಮಾರಂಭಗಳ ಬಗ್ಗೆ ನೀಡಲಾಗಿದೆ. ನೀವೀಗ ಏನು ಮಾಡಬೇಕಂದ್ರೆ ಮಕ್ಕಳೇ, ಒಂದು ಸಮೀಕ್ಷೆಯನ್ನು ಕೈಗೊಳ್ಳಬೇಕು. ಮೆಟ್ಟಿಲು ಸಂಖ್ಯೆ 19 ಹಬ್ಬ, ಜಾತ್ರೆ, ಸಮಾರಂಭದ ಸಮೀಕ್ಷೆ. ಇದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿರ್ತಕ್ಕಂಥ ಚಟುವಟಿಕೆ. ಸೂಚನೆ ಗಮನಿಸಿ ಮಕ್ಕಳೇ. ನೀಡಿರುವ ಕಾಲಂಗಳನ್ನು ಗಮನಿಸಿ. ಸಂಬಂಧಿಸಿದ ಕಾಲಂನಲ್ಲಿ ಸರಿ ಗುರುತನ್ನು ಹಾಕು ಅಂತ ಇದೆ. ಅಲ್ಲಿ ಆಚರಣೆಗಳು ಅಂತ ಹೇಳಿಬಿಟ್ಟು ಒಂದಿಷ್ಟು ಅಂಶಗಳನ್ನು ನಿಮ್ಮ ಪುಸ್ತಕದಲ್ಲಿ ನೀಡಲಾಗಿದೆ. ಉದಾಹರಣೆಗೆ ಮದುವೆ, ದೀಪಾವಳಿ, ಬುದ್ಧ ಪೂರ್ಣಿಮಾ, ರಂಜಾನ್, ಕ್ರಿಸ್ಮಸ್, ಹೀಗೆ ಒಂದಿಷ್ಟು ಆಚರಣೆಗಳನ್ನು ನೀಡಲಾಗಿದೆ. ನೀವು ಏನು ಮಾಡಬೇಕಂದ್ರೆ ಅದು ಹಬ್ಬವ ಅಥವಾ ಜಾತ್ರೆಯ ಅಥವಾ ಸಮಾರಂಭನ ಅನ್ನೋದನ್ನು ಮೊದಲು ಗುರುತನ್ನು ಹಾಕಬೇಕು. ನೋಡಿ, ಮದುವೆ ಅನ್ನೋದು ಹಬ್ಬನ ಅಥವಾ ಜಾತ್ರೆನ ಅಥವಾ ಸಮಾರಂಭನ? ಹೌದಲ್ವಾ ಮಕ್ಕಳೇ? ಮದುವೆ ಅನ್ನೋದು ಒಂದು ಸಮಾರಂಭ. ಸೊ ಅಲ್ಲಿ ನೀವೇನು ಮಾಡಬೇಕು, ಸಮಾರಂಭ ಅನ್ನುವಂತಹ ಕಾಲಂನಲ್ಲಿ ಸರಿ ಗುರುತನ್ನು ಹಾಕುವಂಥದ್ದು. ನಂತರದ 2 ಕಾಲಂ ನೀವು ಗುರುತಿಸಿದ್ರೆ ಭಾಗವಹಿಸಿದ್ದೇನೆ ಅಥವಾ ಭಾಗವಹಿಸಿಲ್ಲ. ನೋಡಿ, ಮದುವೆ ಅನ್ನೋದು ಒಂದು ಸಮಾರಂಭ. ನೀವು ಭಾಗವಹಿಸಿದ್ದರೆ ಸರಿ ಗುರುತನ್ನು ಹಾಕಬೇಕು. ನೀವು ಭಾಗವಹಿಸಿಲ್ಲ ಅಂದರೆ ಇಲ್ಲ ಅಂತ ಅಲ್ಲಿ ಆ ಕಾಲಂನಲ್ಲಿ ನೀವು ಸರಿ ಗುರುತನ್ನು ಹಾಕುವಂಥದ್ದು. ಇದು ನಿಮ್ಮ ಸಮೀಕ್ಷೆಯ ಚಟುವಟಿಕೆ ಮಕ್ಕಳೇ. ಇದರ ನಂತರದ ಭಾಗದಲ್ಲಿ ಮೆಟ್ಟಿಲು ಸಂಖ್ಯೆ 20 ಹಬ್ಬ, ಜಾತ್ರೆ ಮತ್ತು ಸಮಾರಂಭವನ್ನು ಕುರಿತು ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ಮಕ್ಕಳೇ ನೋಡಿ, ಒಂದು ಸಮುದಾಯದಲ್ಲಿ ಬೇರೆ ಬೇರೆ ಧರ್ಮದವರೆಲ್ಲರೂ ಕೂಡ ನಾವು ಒಟ್ಟಾಗಿ ವಾಸ ಮಾಡ್ತಾ ಇರ್ತೀವಿ. ಅಂದರೆ ನಮ್ಮ ಸಮುದಾಯದಲ್ಲಿ ಹಿಂದೂ ಧರ್ಮದವರು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಹೀಗೆ ಹಲವಾರು ಧರ್ಮದ ಸಮುದಾಯದ ಜನರು ಇದ್ದಾರೆ. ಅವರ ಆಚರಣೆಗಳಾಗಿರಬಹುದು, ಅವರ ರೀತಿ ನೀತಿಗಳಾಗಿರಬಹುದು ಮತ್ತು ಅವರು ಆಚರಿಸ್ತಕ್ಕಂಥ ಹಬ್ಬಗಳು ಕೂಡ ಬೇರೆ ಬೇರೆ ಆಗಿರ್ತಾವಲ್ವ ಮಕ್ಕಳೇ? ನೋಡಿ, ನಾವು ಹಿಂದೂಗಳಾಗಿದ್ದರೆ ನಾವು ಆಚರಿಸ್ತಕ್ಕಂಥ ಹಬ್ಬ ದೀಪಾವಳಿ, ಯುಗಾದಿ, ಸಂಕ್ರಾಂತಿ ಹಬ್ಬ ಆಗಿರುತ್ತೆ. ನಾವು ಮುಸಲ್ಮಾನರಾಗಿದ್ದರೆ ನಾವು ಆಚರಿಸುವಂಥ ಹಬ್ಬಗಳು ರಂಜಾನ್ ಹಬ್ಬ, ಈದ್ ಮಿಲಾದ್ ಹಬ್ಬ, ಬಕ್ರೀದ್ ಹಬ್ಬವನ್ನು ಆಚರಿಸ್ತೀವಿ. ಅದೇ ರೀತಿ ನಾವು ಕ್ರಿಶ್ಚಿಯನ್ಸ್ ಆಗಿದ್ದರೆ ನಮ್ಮ ಮನೆಯಲ್ಲಿ ನಾವು ಕ್ರಿಸ್ಮಸ್ ಹಬ್ಬ ಮತ್ತು ಗುಡ್ ಫ್ರೈಡೇ ಅಂತಹ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಹೌದಲ್ವಾ ಮಕ್ಕಳೇ? ಮಕ್ಕಳೇ, ಈಗ ನೋಡಿ, ನಿಮಗೆ ಹಬ್ಬ ಅಂದರೆ ತುಂಬ ಖುಷಿ ಅಲ್ವಾ? ಯಾಕೆ ಖುಷಿ ಆಗುತ್ತೆ ನಿಮಗೆ? ಹಬ್ಬ ಅಂದರೆ ನಮಗೆ ಹೊಸ ಬಟ್ಟೆ ಸಿಗುತ್ತೆ. ಆಮೇಲೆ ಮನೆಯಲ್ಲಿ ಅಮ್ಮ ವಿಶೇಷವಾಗಿರ್ತಕ್ಕಂಥ ಅಡುಗೆಗಳನ್ನು ಮಾಡ್ತಾರೆ, ಸಿಹಿ ತಿನಿಸುಗಳನ್ನು ಮಾಡ್ತಾರೆ, ಮನೆಯನ್ನು ವಿಶೇಷವಾಗಿ ಅಲಂಕಾರವನ್ನು ಮಾಡ್ತೀವಿ. ಮತ್ತು ದೇವರಿಗೆ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಕೂಡ ನಾವು ಹಬ್ಬದ ದಿನಗಳಲ್ಲಿ ಮಾಡ್ತೀವಿ. ಹಬ್ಬಗಳು ನಮ್ಮ ಧಾರ್ಮಿಕ ಆಚರಣೆಯ ಗುರುತುಗಳಾಗಿವೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸ್ತವೆ. ಹಾಗಾದರೆ ಮಕ್ಕಳೇ, ನಿಮಗೆ ಇಷ್ಟವಾಗಿರ್ತಕ್ಕಂಥ ಹಬ್ಬ ಯಾವುದು? ನೋಡಿ, ಆ ದಿನ ನೀವು ವಿಶೇಷವಾಗಿ ಏನೇನು ಮಾಡ್ತೀರಾ ಅನ್ನೋದನ್ನು ಕೂಡ ನಿಮ್ಮ ಸುಗಮಕಾರರಿಗೆ ನೀವು ತಿಳಿಸ್ಬೇಕು ಮಕ್ಕಳೇ. ಹಾಗೆ ನಮ್ಮ ಶಾಲೆಗಳಲ್ಲೂ ಒಂದಿಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೀವಲ್ವ ಮಕ್ಕಳೇ? ಅವು ನಮ್ಮ ರಾಷ್ಟ್ರೀಯ ಹಬ್ಬಗಳು. ಇದ್ರ ಬಗ್ಗೆ ನಿಮ್ಮ ಶಿಕ್ಷಕರಿಂದ ಕೇಳಿ ನೀವು ತಿಳ್ಕೋಬೇಕು.
ಮಕ್ಕಳೇ, ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಜಾತ್ರೆ ಅಂತ ಹೇಳಿದೆ ನಾನು ಅಲ್ವಾ ಮಕ್ಕಳೇ. ನೋಡಿ, ನಿಮ್ಮೂರಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ. ಅಲ್ಲಿ ವಿಶೇಷವಾಗಿ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ನೀವು ಜಾತ್ರೆಯನ್ನು ಕೈಗೊಳ್ತಾ ಇದ್ದೀರಾ ಅಂದರೆ, ಈಗ ಉದಾಹರಣೆಯಾಗಿ ಒಂದು ಚಂದ್ರಗಿರಿ ಅಂತಹ ಒಂದು ಗ್ರಾಮದ ಮುಖಂಡರು ಮತ್ತು ಜನರೆಲ್ಲ ಒಂದು ಅಂಗಡಿಯ ಮುಂದೆ ಒಟ್ಟಾಗಿ ಸೇರಿದ್ರಂತೆ. ಸುತ್ತಲಿನ ಊರಿನವರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದ್ರು. ಮುಖಂಡರು ಎದ್ದು ನಿಂತು, ನೋಡ್ರಪ್ಪ, ನಮ್ಮೂರ ಜಾತ್ರೆ ಯಾವಾಗ ನಡೆಸೋಣ, ಶುಭ ದಿನ ಯಾವುದು, ಯಾರ್ಯಾರು ಯಾವ ಯಾವ ಕೆಲಸ ವಹಿಸ್ಕೊಳ್ತೀರಿ, ರಥದ ಶೃಂಗಾರಕ್ಕೆ ಹೂ ಸಾಮಗ್ರಿ ಯಾವ ಊರಿನದ್ದು, ಈಗ ನಮ್ಮಲ್ಲಿ ಸಂಗ್ರಹಿಸಲಾಗಿರುವಂಥ ಒಟ್ಟು ಹಣವೆಷ್ಟು, ಇನ್ನೂ ಎಷ್ಟು ಹಣ ಬೇಕಾಗುತ್ತದೆ ಎಂದು ಬಗೆ ಬಗೆಯಾಗಿ ಚರ್ಚಿಸುತ್ತಿದ್ದರು. ಮಕ್ಕಳೇ, ಅವರೆಲ್ಲ ಏಕೆ ಹೀಗೆ ಮಾತನಾಡ್ತಿದ್ದಾರೆ ಗೊತ್ತಾ? ಜಾತ್ರೆ ಯಾರೋ ಒಬ್ರು ನಡೆಸುವಂಥದ್ದಲ್ಲ ಮಕ್ಕಳೇ. ಇದು ಊರೊಟ್ಟಿನ ಕೆಲಸ. ಅಂದರೆ ಎಲ್ಲರ ಸಹಕಾರ ಬೇಕು. ಜಾತ್ರೆಗೆ ಸುತ್ತಲ ಊರಿನವರಾಗಿರಬಹುದು, ದೂರದ ಊರುಗಳಿಂದ ಬರುವವರು ಇರ್ತಾರೆ. ಬಂದು ಹೋಗುವವರಿಗೆ ಅನುಕೂಲಕರ ಸಾರಿಗೆ ವ್ಯವಸ್ಥೆ ಆಗಿರಬಹುದು, ಕುಡಿಯುವ ನೀರು ವ್ಯವಸ್ಥೆ, ಜನರನ್ನು ನಿಯಂತ್ರಿಸಲು ಭದ್ರತಾ ವ್ಯವಸ್ಥೆ ಕೂಡ ಇರಬೇಕಾಗತ್ತೆ. ಅಂದರೆ ಪೊಲೀಸರ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಮಾಡ್ತೀವಿ ಮಕ್ಕಳೇ. ಜಾತ್ರೆಯಲ್ಲಿ ನೀವೇನೆಲ್ಲ ನೋಡಿದ್ದೀರಾ? ಯಾವ ಜಾತ್ರೆಗಳಿಗೆ ಭೇಟಿ ನೀಡಿದ್ರಿ ಮತ್ತು ಆ ಜಾತ್ರೆಯಲ್ಲಿ ನೀವೇನನ್ನ ಮಾಡಿದ್ರಿ, ಏನನ್ನ ನೋಡಿದ್ರಿ ಅಂತ ನಿಮ್ಮ ಸುಗಮಕಾರರು ಮತ್ತು ಹಿರಿಯರೊಂದಿಗೆ ಹಂಚ್ಕೊಳ್ಳಿ ಮಕ್ಕಳೇ. ಹಾಗೆ ಮಕ್ಕಳೇ, ನಾವು ಇನ್ನೊಂದು ವಿಚಾರವಾಗಿ ಮಾತಾಡಿದ್ವಿ, ಸಮಾರಂಭ ಅಂತ. ನೋಡಿ, ಒಂದು ಘಟನೆ ಅಥವಾ ಸಂದರ್ಭಕ್ಕೆ ಪೂರಕವಾಗಿ ಮನೆ ಅಥವಾ ಹೊರಾಂಗಣದಲ್ಲಿ ಹಲವು ಸದಸ್ಯರು ಪರಸ್ಪರ ಸಹಕಾರದೊಂದಿಗೆ ನಡೆಸ್ತಕ್ಕಂಥ ಚಟುವಟಿಕೆಯೇ ಸಮಾರಂಭ. ನೋಡಿ, ಉದಾಹರಣೆಗೆ ಮದುವೆ ಸಮಾರಂಭ ಆಗಿರಬಹುದು, ನಾಮಕರಣ ಆಗಿರಬಹುದು, ಗೃಹ ಪ್ರವೇಶ ಆಗಿರಬಹುದು, ವಾರ್ಷಿಕೋತ್ಸವಗಳಾಗಿರಬಹುದು, ನಿಮ್ಮ ಹುಟ್ಟುಹಬ್ಬನೂ ಕೂಡ ಆಗಿರಬಹುದು. ಇವೆಲ್ಲವೂ ಕೂಡ ಸಮಾರಂಭಗಳು ಮಕ್ಕಳೇ. ಇದು ಹಬ್ಬ ಅಂದ್ರೇನು, ಜಾತ್ರೆ ಮತ್ತು ಸಮಾರಂಭಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ರೆ ಅಂತ ಭಾವಿಸ್ತೀನಿ ಮಕ್ಕಳೇ. ನಿಮಗೊಂದು ಯೋಜನಾ ಕಾರ್ಯನೂ ಕೂಡ ಇದೆ. ಅದೇನೆಂದರೆ, ಹಬ್ಬ, ಜಾತ್ರೆ ಮತ್ತು ಸಮಾರಂಭಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳನ್ನು ಸಂಗ್ರಹ ಮಾಡಿ ಒಂದು ಹಾಳೆಯಲ್ಲಿ ಅಂಟಿಸಿ, ಅದು ಹಬ್ಬ, ಜಾತ್ರೆ ಅಥವಾ ಸಮಾರಂಭ ಎನ್ನುವುದನ್ನು ಗುರುತಿಸಬೇಕು. ಜೊತೆಗೆ ಅದರ ಹೆಸರನ್ನು ಕೂಡ ನೀವು ಬರೆಯಬೇಕು ಮಕ್ಕಳೇ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.